ಇವತ್ತು ಬೆಳಗ್ಗೆ ನಮ್ಮ ಪುಲ್ಲಿ 7 ಗಂಟೆಗೆ ಶಂಕಿಗೆ ಎತ್ಕೊಂಡು ಗೌರ್ಮೆಂಟ್ ಡ್ಯೂಟಿ ಕೂಡ ಜಾಯ್ನ್ ಆಗಿದ್ನೋ. ನಮ್ಮ ಪುಲ್ಲಿನೂ ಮತ್ತೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ದು. ನಮ್ಮ ಫ್ರೆಂಡ್ ತೋಟದ ಹತ್ರ ನನ್ನ ಫ್ರೆಂಡ್ 6 ಲೋಡ್ ಗೊಬ್ಬರ ತಂದು ಓಡಿಸಿದ್ನೋ. ಯಾವ್ದಪ್ಪ ಗೊಬ್ಬರ ಅಂತ ಕೋಳಿ ಗೊಬ್ಬರ. ಇದು ಒಂದು ಲೋಡ್ ಬಂದು 6,000 ರೂಪಾಯಿ ಹಿಂಗೆ ಇವತ್ತು ಓಡಿಸಿರೋದು. 1.5 ಎಕರೆ ಬೈಲ್ಕ ಬಾಳೆ ಗಿಡಕ್ಕೆ ಆಗಬೇಕಾಯಿತು. ಅದಕ್ಕೋಸ್ಕರ ಸೇಮ್ ಟು ನನ್ನ ಫ್ರೆಂಡ್ ಈ ಕಡೆ ತುಂಬ್ಕೊಂಡು ಕೂಡ ತುಂಬ್ಕೊಡ್ತಾ ಇದ್ನೋ. ಈ ಬಾಳೆ ಗಿಡಕ್ಕೆ ಎಷ್ಟಪ್ಪ ಆಗೈತೆ ಅಂದ್ರೆ ಕರೆಕ್ಟ್ ಇವಾಗ 2 ತಿಂಗಳು ಕೂಡ ಆಗೈತೆ. ಇದು ಏಲಕ್ಕಿ ಬಾಳೆ ಗಿಡ. ಇದನ್ನ ಊತಿದ್ದು ನಾನೇ, ಇವತ್ತು ಗೊಬ್ಬರಗಳಾಗ್ತಾ ಇರೋದು ನಾನೇ. ಸೆರೆಮ್ಟಿದ್ದು ಅವ್ರು ಹಾಕಿದ್ದೆಲ್ಲ ಆಗಿದ್ಮೇಲೆ ಕಾಲ ಕೂಡ ಈ ತರ ಸಿಳ್ತಾ ಇದ್ದೆ. ಯಾಕಂತಂದ್ರೆ ಬುಡದ ಹತ್ರ ಬಿದ್ರೆ ಬುಡ ಏಟ್ ತಿಂತೈತೆ. ಟೈಮ್ ನೋಡಿದ್ರೆ 9:15 ಕೂಡ ಆಗಿತ್ತು. ನನ್ನ ಫ್ರೆಂಡ್ ಟೀ ಕೂಡ ಎತ್ಕೊಂಡ್ ಬಂದಿದ್ನೋ. ಟೀ ಎಲ್ಲ ಕುಡ್ಕೊಂಡಿದ್ದಾದ್ಮೇಲೆ ಈ ಗೊಬ್ಬರಗಳೆಲ್ಲ ಹಾಕಕ್ಕೆ ಟೈಮ್ ನೋಡಿದ್ರೆ 5 ಗಂಟೆ ಕೂಡ ಆಗಿತ್ತು. ಏಲಕ್ಕಿ ಬಗ್ಗೆ ಏನಾರ ಮಾಹಿತಿ ಬೇಕಾದ್ರೆ ನನ್ನ ಪೇಜ್ನ ಫಾಲೋ ಮಾಡ್ಕೊಂಡ್ರೆ ಯಾರ್ದಪ್ಪ ತೋಟ ಅಂತ ಕೇಳಿದೆ. ನೋಡಿ ನನ್ನ ಫ್ರೆಂಡ್ ಇವಂದೇ ತೋಟ. ಟೈಮ್ ನೋಡಿದ್ರೆ 7:15 ಆಗಿತ್ತು. ನಮ್ಮ ತಾತನ ಫೋನ್ ಮಾಡಿಟ್ಟಿತ್ತು. ಆಗ್ರೋವಿನ್ನು ಮತ್ತೆ ಬೆಲ್ಲನು ಮತ್ತೆ ಬೂಸ ತಂದಿದ್ದೀನಿ ನಾನು. ಇದು ಯಾವ ತರ ಕಲ್ಸ್ಕೊಬೇಕಂತಂದ್ರೆ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ನಮ್ಮ ರೈತರಿಗೂ ಶೇರ್ ಮಾಡ್ರಿ, ತುಂಬಾ ಜನಕ್ಕೂ ಯೂಸ್ ಆಗ್ತೈತೆ. ಸೆಮ್ಟಿದ್ದು ಬೆಲ್ಲ 4 kg ಮತ್ತೆ ಆ ಮುದ್ದು ಬಂದು 800 ರೂಪಾಯಿ. ಅದ್ರ ಜೊತೆಗೆ 6 kg ಬೂಸ ಕೂಡ ತರಿಸಿದ್ನೋ. ಫಸ್ಟ್ ಬೆಲ್ಲನ ನೀರು ಹಾಕೊಂಡು ಕ್ಲೀನಾಗಿ ಪಾಕ ತರ ಕೂಡ ಕಲ್ಸ್ಕೊಂಡ್ರೆ ಅದನ್ನೆಲ್ಲ ಕಲ್ಸ್ಕೊಂಡಿದ್ದಾದ್ಮೇಲೆ ಬೂಸ ನಟ್ಬಿಟ್ಟಿದ್ದೆ. ಅದ್ರ ಮೇಲೆ ಇದು ಮುದ್ದು ತಂದಿದ್ನಲ್ಲ ಆಗ್ರೋವಿನ್ನು, ಇದು ಕರೆಕ್ಟ್ 8 ಪ್ಯಾಕೆಟ್ ಕೂಡ ಇರ್ತದೆ. ಅದನ್ನ ಕ್ಲೀನಾಗಿ ಅದ್ರ ಮೇಲೆ ಎಲ್ಲ ಶೆಲ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂತ ಇದ್ರೆ ದಯವಿಟ್ಟು ಎಣ್ಣೆ ಹಾಕೊಂಡು ಯಾರು ಕೂಡ ಮಿಕ್ಸ್ ಮಾಡಕ್ ಹೋಗ್ಬೇಡ್ರಿ. ಅಪ್ಪಿತಪ್ಪಿ ಏನೋ ಹೆಚ್ಚು ಕಡಿಮೆ ಆಯ್ತಂದ್ರೆ ದೇವರನಿಗೆ ಪ್ರಾಣಗಳೇ ಹೋಗ್ಬಿಡ್ತಿದೆ. ಅಷ್ಟು ಪವರ್ಫುಲ್ ಈ ಮದ್ದು. ಇದೇನಕಪ್ಪ ಜಾಸ್ತಿ ಯೂಸ್ ಮಾಡೋದಂದ್ರೆ ಲಬ್ರುಳುಗ ಯೂಸ್ ಮಾಡೋದು. ಇದು ನೈಟ್ ಹೊತ್ತಲೆ ಮದ್ದಾಗಬೇಕು. ಡೇ ಹೊತ್ತಲಾಗಿದ್ರೆ ಯೂಸ್ ಆಗಲ್ಲ. ಅದಕ್ಕೋಸ್ಕರ ನೈಟ್ ಹೊತ್ತಲು ನನ್ನ ಫ್ರೆಂಡ್ಸ್ ಕೂಡ ಹಾಕೊಂಬತ್ತಾ ಇದ್ರು. 5 ಗ್ರಾಮ್ ಕೂಡ ಹಾಕೊಂಬತ್ತಾ ಇದ್ರು. ನಮ್ಮ ರೈತರಿಗೆ ಎಲ್ಲರಿಗೂ ಶೇರ್ ಮಾಡ್ರಿ. ಲಬ್ರುಳುಗಳನ್ನ ಕಂಟ್ರೋಲ್ ಕೂಡ ಬರ್ತೈತೆ. ಏನಕಪ್ಪ ಮದ್ದಾಗ್ತಾ ಅಂತ ನೀವು ಕೇಳಿದ್ರೆ ನಮ್ಮ ತಾತನ 1 ಎಕರೆ ಬೈಲ್ಕ ಹೀರೆಕಾಯಿ ಬೀಜ ಊತವನೆ. ಅದಕ್ಕೋಸ್ಕರ ಸೆರೆಮ್ಟಿದ್ದು ನಮ್ಮ ತಾತನೇ ಬಿಡ್ಸ್ಕೊಂಡಿದ್ದು. ನಾವು ಆಫೀಸ್ ಕಡೆ ಬರಕ ಟೈಮ್ ನೋಡಿದೆ 9:15 ಕೂಡ ಆಗಿತ್ತು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್.